ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತೋಳ್ಳಿ ಗ್ರಾಮದ ಶ್ರೀ ಕಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬಿದಿರೆಕೆರೆ, ಗ್ರಾಮ ಪಂಚಾಯಿತಿ ಬಿಸ್ತೋಳ್ಳಿ, ಕೆರೆ ಅಭಿವೃದ್ಧಿ ಸಮಿತಿ ಬಿಸ್ತೋಳ್ಳಿ, ನವಜೀವನ ಸಮಿತಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ದಾವಣಗೆರೆಯ ಶ್ರೀ ಜಡೆಸಿದ್ದ ಶಿವಯೋಗೇಶ್ವರ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಆಶೀರ್ವಚನ ನೀಡಿದರು. ಶ್ರೀ ಸತ್ಯನಾರಾಯಣ ಮಹಾಸ್ವಾಮಿಯ ಪೂಜೆಯನ್ನು ಮಾಡಿ ವಿಧಿವತವಾಗಿ ಅರ್ಚಕರು, ವೈದಿಕ ವರಿಷ್ಠರು ತಮಗೆ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿ ಆ ಮಂತ್ರದ ಪ್ರಭಾವದಿಂದಾಗಿ ಗಣತುಂಬ ಸ್ವಾಮಿಯನ್ನು ತಾವೆಲ್ಲ ದರ್ಶನ ಮಾಡಿದ ಜೀವನ ಪಾವನಾಗಿದೆ ಅಂತ ಅರ್ಥ. ಮನುಷ್ಯನಿಗೆ ಹುಟ್ಟು ಹಾಗೂ ಸಾವಿನ ನಡುವಗಿನ ಸಮಯ ಇದೆ. ಆ ಸಮಯ ಸಮಾನವಾಗಿಲ್ಲ, ಹೇರಾಪೇರನ್ನು ಕುರಿತಾರೆ. ಒಂದ್ಸಲ ಸುಖದ ಸಂಗತಿ ಉಂಟಾಗ್ತದೆ, ಒಂದ್ಸಲ ದುಃಖದ ಸಂಗತಿ ಉಂಟಾಗ್ತದೆ, ಒಂದ್ಸಲ ಅನುಕೂಲ ಆಗ್ತದೆ, ಒಂದ್ಸಲ ಅನಾನುಕೂಲ ಆಗ್ತದೆ. ಇಂಥ ಅನೇಕ ವಿಷಮ ಪರಿಸ್ಥಿತಿಯಲ್ಲಿ ನಮಗ ಏನೋ ದೇವರ ಸಹಾಯ, ಗುರುವಿನ ಸಹಾಯ ಮನುಷ್ಯನಿಗೆ ಬೇಕಾಗ್ತದೆ. ನಮ್ಮ ಸಂಸಾರದ ಎರಡು ಕೊಡಗಳನ್ನ. ಇನ್ನು ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಸುಮಾರು 80 ಜೋಡಿಗಳು ಪಾಲ್ಗೊಂಡು ವಿಶೇಷ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ PS ಅರವಿಂದನ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್, ತಾಲೂಕು ಯೋಜನಾಧಿಕಾರಿ ವಾಸಂತಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಧಾ, ಮೇಲ್ವಿಚಾರಕಿ ನಾಜಿಮಾ, ಸಮಿತಿಯ ಪದಾಧಿಕಾರಿಗಳಾದ ಶ್ರೀಶೈಲಮೂರ್ತಿ, ರೇವಣ್ಣ, ಹಾಲೇಶ್, ಗಿರೀಶ್, ಬಸವರಾಜಣ್ಣ, ಕವಿತಾ, ಮುಖಂಡರಾದ ಬಿಸ್ತೋಳ್ಳಿ ಬಾಬು, ಕಲ್ಲೇಶ್, ನಾಗರಾಜ್, ಪೋಗಣ್ಣ, ಮರುಳ ಸಿದ್ದಪ್ಪ ಸೇರಿದಂತೆ ಗ್ರಾಮದ ಇತರೆ ಸದಸ್ಯರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸೇವಾ ಪ್ರತಿನಿಧಿಗಳು, ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು.